ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಓಕೆ, ಇವತ್ತಿನ ತರಗತಿಯಲ್ಲಿ ನಾವು ಸಾಮಾನ್ಯ ಕನ್ನಡ ಸ್ಪರ್ಧಾ ಲೈನ್ಸ್ ವತಿಯಿಂದ ಸಾಮಾನ್ಯ ಕನ್ನಡದ ಇಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ನಾವು ಡಿಸ್ಕಷನ್ ಮಾಡ್ತೀವಿ ಅಂತೇಳಿ ಕಳೆದ ವಿಡಿಯೋನಲ್ಲಿ ಹೇಳಿದ್ದೆ. ಹಾಗಾಗಿ ನಿಮಗೋಸ್ಕರ ಈ ವಿಡಿಯೋನಲ್ಲಿ ಕಳೆದ ವರ್ಷದ ಪ್ರಶ್ನೆ ಪತ್ರಿಕೆಯನ್ನ ನಾನು ಪ್ರಸ್ತುತಪಡಿಸ್ತಾ ಇದ್ದೀನಿ ಸ್ನೇಹಿತರೆ. ಹಾಗಾಗಿ ಇವತ್ತಿನ ಒಂದು ಸೆಷನ್ ಅಲ್ಲಿ ಹಳೆ ಪ್ರಶ್ನೆ ಪತ್ರಿಕೆಯನ್ನ ನಾವೇನ್ ಮಾಡೋಣ, ಬಿಡಿಸ್ತಾ ಹೋಗೋಣ. ಸಾಕಷ್ಟು ಜನರು ಯಾರೆಲ್ಲ ಹೊಸದಾಗಿ ವೀಕ್ಷಣೆ ಮಾಡ್ತಿದ್ರೋ ಒಂದು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ, ಶೇರ್ ಮಾಡಿ, ಒಂದು ಸಾಧ್ಯವಾದ್ರೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಬಟನ್ ಅನ್ನ ಒತ್ತಿ ಅಂತ ಹೇಳ್ತಾ ಸ್ಪರ್ಧಾ ಲೈನ್ಸ್ ವತಿಯಿಂದ ಈ ಒಂದು ಕಾರ್ಯಕ್ರಮಗಳನ್ನ ಅಥವಾ ಈ ಒಂದು ತರಗತಿಯನ್ನ ನಾವು ಹಮ್ಮಿಕೊಂಡಿದೀವಿ. ಮೊದಲನೇ ಪ್ರಶ್ನೆ ನೋಡೋಣ. ಮೊದಲನೇದಾಗಿ ಪ್ರಶ್ನೆ ನೋಡೋದಾದ್ರೆ ಫಸ್ಟ್ ಒನ್ ಬಹಳ ಮುಖ್ಯವಾದಂತಹ ಒಂದು ಪ್ರಶ್ನೆ. ಯಾವಾಗ್ಲೂ ಪ್ರಶ್ನೆ ಈ ಒಂದು ಕೃತಿ ಮೇಲೆ ಇರುತ್ತೆ, ಹಾಗಾಗಿ ತುಂಬಾ ಮುಖ್ಯವಾದದ್ದು. ಕಸವೆರವೆಂಬುದು ನೆರೆ ಸೈರಿಸಲಾರ್ಕೊಡೆ ಪರ ವಿಚಾರಮಂ ಧರ್ಮಮಂ. ಇದು ಯಾವ ಕೃತಿಯ ಸಾಲು? ಆಪ್ಷನ್ ಕೊಟ್ಟಿದ್ದಾನೆ. ಕವಿರಾಜ ಮಾರ್ಗಂ, ಅದೇ ರೀತಿ ಆಪ್ಷನ್ 2 ಆದಿಪುರಾಣಂ, ಅದೇ ರೀತಿಯಾಗಿ ಪಂಪಾ ಭಾರತ, ಅದೇ ರೀತಿಯಾಗಿ ಗದಾಯುದ್ಧಂ. ಈ ಆಪ್ಷನ್ ನೋಡಿದ ತಕ್ಷಣ ನಿಮ್ಮ ಮನಸ್ಸಿನಲ್ಲಿ ಉತ್ತರಗಳು ಕೆಲವರಿಗೆ ಹೊಳಿತಾ ಇರ್ಬೋದು, ಕೆಲವರಿಗೆ 3, 2, 1 ಅಂತಕ್ಕಂಥ ಆನ್ಸರ್ಗಳು ಕೂಡ ಒಂದು ವ್ಯತ್ಯಾಸವನ್ನ ತಿಳ್ಕೊಬಹುದು. ಮೊದಲನೇದಾಗಿ ಇಲ್ಲಿ ಕೇಳ್ತಾ ಹೋಗೋಣ, ಇದನ್ನ ನೋಡ್ತಾ ಹೋಗೋಣ, ಇದರ ಅರ್ಥ ಏನು ಅನ್ನೋದು ಮೊದಲು ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ. ಕಸವರವೆಂಬುದು ನೆರೆ ಸೈರಿಸಲಾರ್ಕೊಡೆ ಪರ ವಿಚಾರಮಂ ಧರ್ಮಮಂ. ಪರರ ವಿಚಾರವನ್ನ, ಪರಧರ್ಮವನ್ನ ಸಹಿಸಿಕೊಳ್ಳುವುದು, ನಾವು ಸಹಿಸಿಕೊಳ್ಳುವುದು ನಮ್ಮ ಆಸ್ತಿ ಅಂತಕ್ಕಂಥ ಅರ್ಥವನ್ನ ಇದು ಹೇಳುತ್ತೆ. ಹಾಗಾಗಿ ಈ ವಾಕ್ಯ ಎಲ್ಲಿ ಕಂಡು ಬರ್ತದೆ ಅನ್ನೋದು ಬಹಳ ಮುಖ್ಯವಾದದ್ದು. ಈ ವಾಕ್ಯಕ್ಕೆ ಸರಿಯಾದ ಉತ್ತರ ಯಾವ್ದಾಗುತ್ತೆ? ಕವಿರಾಜ ಮಾರ್ಗ ಆಗುತ್ತೆ. ಹಾಗಾದ್ರೆ ಈ ಕವಿರಾಜ ಮಾರ್ಗದ ಬಗ್ಗೆ ಒಂದಷ್ಟು ಸಣ್ಣದಾದಂತಹ ಮಾಹಿತಿಯನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಕವಿರಾಜ ಮಾರ್ಗ ಕನ್ನಡದ ಮೊಟ್ಟ ಮೊದಲ ಲಾಕ್ಷಣಿಕ ಗ್ರಂಥ. ಏನು ಲಾಕ್ಷಣಿಕ ಗ್ರಂಥ ಅಂದ್ರೆ ಸಾಕಷ್ಟು ಲಕ್ಷಣಗಳನ್ನ ಹೊಂದಿರತಕ್ಕಂಥ ಗ್ರಂಥ. ಇದು ರಗಳೆ ಬಗ್ಗೆ ಮಾಹಿತಿ ಕೊಡುತ್ತೆ, ಚೆಂಪು ಬಗ್ಗೆ ಮಾಹಿತಿ ಕೊಡುತ್ತೆ, ಅದೇ ರೀತಿ ಶತಕಗಳ ಮಾಹಿತಿಗಳನ್ನ ಕೊಡ್ತಕ್ಕಂಥ ಒಂದು ಗ್ರಂಥ ಆಗಿರ್ತಕ್ಕಂಥದ್ದು. ಹಾಗಾಗಿ ಈ ಕವಿರಾಜ ಮಾರ್ಗ ಅಂತಕ್ಕಂಥ ಗ್ರಂಥವನ್ನ ರಾಷ್ಟ್ರಕೂಟರ ಆಸ್ಥಾನದ ಕವಿಯಾಗಿರ್ತಕ್ಕಂಥ ಶ್ರೀ ವಿಜಯ ಅಂತಕ್ಕಂಥವನು ಈ ಒಂದು ಕೃತಿಯನ್ನ ಬರೀತಾನೆ. ಹಾಗಾಗಿ ಇದರ ಕರ್ತೃ ಶ್ರೀ ವಿಜಯ. ಆ ಶ್ರೀ ವಿಜಯ ರಾಷ್ಟ್ರಕೂಟರ ಆಸ್ಥಾನದ ಕವಿಯಾಗಿದ್ದ, ರಾಷ್ಟ್ರಕೂಟರ ಪ್ರಸಿದ್ಧ ದೊರೆಯಾದಂತ ಅಮೋಘ ವರ್ಷ ನೃಪತುಂಗನ ಆಸ್ಥಾನದ ಕವಿಯಾಗಿದ್ದ. ಹಾಗಾಗಿ ಈ ಕೃತಿ 850 ಕ್ರಿಸ್ತ ಶಕ. ಈಗ ಸಾಮಾನ್ಯವಾಗಿ ಸಾಮಾನ್ಯ ಶಕ ಅಂತ ಹೇಳಿ ನಾವು ಬಳಸ್ತಾ ಇದೀವಿ. ಹಾಗಾಗಿ 850ರಲ್ಲಿ ಈ ಕೃತಿ ರಚನೆ ಆಗುತ್ತೆ. ಇದು 3 ರೀತಿಯಾದಂತಹ ಒಂದು ಅಧ್ಯಾಯಗಳನ್ನ ಒಳಗೊಂಡಿರ್ತಕ್ಕಂಥದ್ದು ನಾವು ನೋಡ್ತೀವಿ, ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ 12 ಕೃತಿಗಳಾಗಿರ್ತಕ್ಕಂತಹ ಆದಿಪುರಾಣ ಆಗಿರ್ಬೋದು ಅಥವಾ ಪಂಪಾಭಾರತ ಆಗಿರ್ಬೋದು, ಅಥವಾ ಈ ಪಂಪಾಭಾರತವನ್ನ ನಾವು ವಿಕ್ರಮಾರ್ಜುನ ವಿಜಯ ಅಂತ ಹೇಳಿ ಕರಿತಾ ಹೋಗ್ತೀವಿ. ಆದಿಪುರಾಣ ಮತ್ತೆ ಪಂಪಾಭಾರತ 2 ಕೃತಿಗಳು ಪಂಪನ ಮೇರು ಕೃತಿಗಳಾಗಿರ್ತಕ್ಕಂಥದ್ದು. ಹಾಗಾಗಿ ಆದಿಪುರಾಣ ಕನ್ನಡದ ಮೊಟ್ಟ ಮೊದಲ ಕಾವ್ಯ ಅಂತೇಳಿ ನಾವು ಅದನ್ನ ಕರಿತೀವಿ. ವಿಕ್ರಮಾರ್ಜುನ ವಿಜಯವನ್ನ ತನ್ನ ಒಂದು ಆಶ್ರಯಧಾತನಾಗಿರ್ತಕ್ಕಂಥ ಹರಿಕೇಸರಿಯನ್ನ ಸಮೀಕರಿಸಿ ಏನ್ ಮಾಡಿದಾನೆ, ಇದನ್ನ ಬರವಣಿಗೆಯನ್ನ ಮಾಡಿರ್ತಕ್ಕಂಥ ನೋಡ್ತೀವಿ. ಇನ್ನು ಉಳಿದಂತಹ ಗ್ರಂಥವಾದಂತಹ ಗದಾಯುದ್ಧಂ. ಈ ಗದಾಯುದ್ಧಮನ್ನ ಸಾಹಸ ಭೀಮ ವಿಜಯ ಅಂತ ಹೇಳಿ ಹೆಸರಿಂದ ಕರಿತಾ ಹೋಗ್ತೀವಿ. ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ರನ್ನನ ಪ್ರಸಿದ್ಧವಾದಂತಹ ಕೃತಿ ಯಾವುದು ಅಂತ ಹೇಳಿದ್ರೆ ಅದು ಗದಾಯುದ್ಧ. ಹಾಗಾಗಿ ತನ್ನ ಆಶ್ರಯಧಾತನಾಗಿರ್ತಕ್ಕಂತಹ ರನ್ನನ ಆಶ್ರಯಧಾತನನ್ನ ಸಮೀಕರಿಸಿ, ಇರುವ ಬೇಡ ಸತ್ಯಾಶ್ರಯನನ್ನ ಸಮೀಕರಿಸಿ ಇದನ್ನ ಬರೆದಿದ್ದಾನೆ. ಹಾಗಾಗಿ ಈ ಗದಾಯುದ್ಧದಲ್ಲಿ ಭೀಮನನ್ನ ಕುರಿತು ಇವನು ಹೆಚ್ಚಾಗಿ ಪ್ರಸ್ತಾಪವನ್ನ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕವಿರಾಜ ಮಾರ್ಗ ಆಗಿರ್ತಕ್ಕಂಥದ್ದನ್ನ ನಾವು ತಿಳಿತಾ ಹೋಗ್ತೀವಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡೋಣ ಸ್ನೇಹಿತರೆ. ಮುಂದಿನ ಪ್ರಶ್ನೆ ನಿಮಗಾಗಿ ಮತ್ತೊಂದು ಪ್ರಶ್ನೆ. ಎಲ್ಲರೂ ಕೂಡ ಆನ್ಸರ್ ಮಾಡ್ತಾ ಇರ್ತೀರಿ ಅಂತ ಅನ್ಕೊಳ್ತೀನಿ. ಪಾಸ್ ಮಾಡಿ ಆನ್ಸರ್ ಅನ್ನ ಕೊಡ್ತಾ ಬನ್ನಿ ಸ್ನೇಹಿತರೆ. ಹಾಗಾಗಿ ಭರತೇಶ ವೈಭವ ಕೃತಿ ಯಾವ ಛಂದೋ ಪ್ರಕಾರದಲ್ಲಿ ರಚನೆಯಾಗಿದೆ? ಪ್ರತಿಯೊಂದು ಸಿ ಗ್ರೂಪ್ ಎಕ್ಸಾಮ್ ಅಲ್ಲಿ ಕೇಳುವಂತಹ ಪ್ರಶ್ನೆ ಸ್ನೇಹಿತರೆ. ಹಾಗಾಗಿ ಈ ಪ್ರಶ್ನೆಯನ್ನು ಕೂಡ ಕೇಳಿದಾನೆ. ಹಾಗಾಗಿ ಇದು ಆಪ್ಷನ್ ಹೇಳ್ತಾ ಇದೆ. ಮೊದಲನೇದಾಗಿ ಷಟ್ಪದಿ, ಎರಡನೇದು ಸಾಂಗತ್ಯ, ಮೂರನೇದು ರಗಳೆ, ನಾಲ್ಕನೆಯದು ಚೆಂಪು. ಹಾಗಾಗಿ ಷಟ್ಪದಿ ಅಂದ್ರೆ ಗೊತ್ತಿದೆ ನಿಮ್ಗೆ ಸ್ನೇಹಿತರೆ, 6 ಸಾಲಿನ ಪದ್ಯಗಳು.
6 ಸಾಲಿನ ಪದ್ಯವನ್ನ ನಾವು ಷಟ್ಪದಿ ಅಂತ ಕರಿತೀವಿ. ಅದೇ ರೀತಿ 4 ಸಾಲಿನ ಪದ್ಯವನ್ನ ನಾವು ಸಾಂಗತ್ಯ ಅಥವಾ ಕಂದ ಅಂತೇಳಿ ಕರಿತಾ ಹೋಗ್ತೀವಿ. ಕಂದವು ಕೂಡ 4 ಸಾಲು, ಒಂದು ಸಾಂಗತ್ಯವು ಕೂಡ 4 ಸಾಲಿನಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಅದೇ ರೀತಿ ರಗಳೆ. ಸೊ ಈ ರಗಳೆಯಲ್ಲಿ ಅನಿಯಮಿತವಾದಂತಹ ಪಾದಗಳು, ಅನಿಯಮಿತ ಸಾಲುಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಅದೇ ರೀತಿ ಚಂಪು ಅಂದ್ರೆ ಗದ್ಯ ಮತ್ತು ಪದ್ಯ ಮಿಶ್ರಿತವಾದಂತಹ ಸಾಲುಗಳು. ಸೊ ಹಾಗಾಗಿ ಇದು ಯಾವ ಒಂದು ಕೃತಿ ಸೇರುತ್ತೆ ಅಂತ ಹೇಳಿದ್ರೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಸೊ ಇದಕ್ಕೆ ಸರಿಯಾದ ಉತ್ತರ ಸಾಂಗತ್ಯ. ಸೊ ಹಾಗಾಗಿ ಭರತೇಶ ವೈಭವ ಅಂತಕ್ಕಂಥದ್ದು ಸಾಂಗತ್ಯದಲ್ಲಿ ಬರೆದಂತಹ ಕೃತಿಯಾಗಿರ್ತಕ್ಕಂಥದ್ದು. ಹಾಗಾಗಿ ಸಾಂಗತ್ಯ ಅಂತಕ್ಕಂಥದ್ದು 4 ಸಾಲಿನ ಪದ್ಯವಾಗಿರ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಅದೇ ರೀತಿ ಸಾಂಗತ್ಯದಲ್ಲಿ ಮೊದಲು ಬರೆಯಲ್ಪಟ್ಟಂತಹ ಕೃತಿ ಯಾವುದು ಅಂತ ಪ್ರಶ್ನೆ ಬಂದಿದೆ. ಸೊ ದೇಪರಾಜ ಬಹಳ ಮುಖ್ಯವಾಗಿರ್ತಕ್ಕಂಥ ಸೊಬಗಿನ ಸೋನೆ ಅಂತಕ್ಕಂಥದ್ದು, ದೇಪರಾಜನ ಸೊಬಗಿನ ಸೋನೆ ಅಂತಕ್ಕಂಥದ್ದು ಸಾಂಗತ್ಯದಲ್ಲಿ ಬರೆಯಲ್ಪಟ್ಟಂತಹ ಮೊಟ್ಟ ಮೊದಲ ಕೃತಿಯಾಗಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ವೆರಿ ವೆರಿ ಇಂಪಾರ್ಟೆಂಟ್. ಇದು ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಗಿರ್ತದೆ ಸ್ನೇಹಿತರೆ. ಇದನ್ನ ನೀವು ಓದ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಮತ್ತೊಂದು, ಕಳೆದ ವಿಡಿಯೋನಲ್ಲಿ ನಾನು ಹೇಳಿದ್ದೆ ಯಾವ್ಯಾವ್ದ್ರ ಮೇಲೆ ಎಷ್ಟೆಷ್ಟು ಕ್ವಶನ್ಸ್ ಬರುತ್ತೆ ಅನ್ನೋದ್ರ ಬಗ್ಗೆ ನಿಮ್ ಜೊತೆ ಚರ್ಚೆ ಮಾಡಿದ್ದೆ. ಅದೇ ರೀತಿಯಾಗಿ ಮತ್ತೊಂದು ಪ್ರಶ್ನೆ ಬಂದಿದೆ, 3ನೇ ಪ್ರಶ್ನೆ. ಈ ವಾಕ್ಯದಲ್ಲಿ ಗೆರೆ ಎಳೆದ ಇಂಗ್ಲಿಷ್ ಪದಕ್ಕೆ ಕನ್ನಡ ರೂಪ ಗುರುತಿಸಿ. ಎಷ್ಟು ಚೆನ್ನಾಗಿ ಕೊಟ್ಟಿದೆ ನೋಡಿ. ಸೊ ನಮ್ಮ ಇಂದಿನ ಪ್ರಮುಖ ಆದ್ಯತೆ ಎಂದರೆ ಇನ್ಕ್ಲೂಸಿವ್ನೆಸ್ ಆಗಿರುತ್ತದೆ. ಹಾಗಾದ್ರೆ ಈ ಇನ್ಕ್ಲೂಸಿವ್ನೆಸ್ ಅಂದ್ರೆ ಯಾವುದು, ಯಾವ ಪದವನ್ನು ನಾವು ಇದರಲ್ಲಿ ಕರಿತೀವಿ, ಕನ್ನಡದಲ್ಲಿ ನೋಡ್ಕೊಳ್ತಾ ಹೋಗ್ತೀವಿ ಬಹಳ ಮುಖ್ಯವಾಗಿ. ಸೊ ಮೊದಲನೇದು ಒಳಗೊಳ್ಳುವಿಕೆ ಅಂತಕ್ಕಂಥ ಒಂದು ಆಪ್ಷನ್ ಅನ್ನ ಕೊಟ್ಟಿದ್ದಾನೆ. ಎರಡನೇದು ಒಳಗೊಳ್ಳದಿರುವಿಕೆ ಅಂತಕ್ಕಂತಹ ಒಂದು ಆಪ್ಷನ್ ಅನ್ನ ಕೊಟ್ಟಿದ್ದಾನೆ. ಅದೇ ರೀತಿ ಹೊರ ಹಾಕುವಿಕೆ ಅಂತಕ್ಕಂತಹ 3ನೇ ಆಪ್ಷನ್ ಅನ್ನ ನೋಡ್ತೀವಿ. ಅದೇ ರೀತಿ ಹೊರ ಹಾಕದಿರುವಿಕೆ. ಸೊ ಈಗ ಆಲ್ರೆಡಿ ಗೊತ್ತಾಗ್ತಿದೆ ಅನ್ಸುತ್ತೆ ನೀವು ಇದರಲ್ಲಿ ಯಾವುದು ಇದು ಸರಿಯಾದ ಉತ್ತರ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ. ಮೊದಲನೇದು ಸೊ ಒಳಗೊಳ್ಳುವಿಕೆ ಅಂತ ಹೇಳೋದಾದ್ರೆ ಏನಂತ ಹೇಳಿದ್ರೆ ಇನ್ಕ್ಲೂಸಿವ್ ಅಂತ ಕರಿತೀವಿ. ಇನ್ಕ್ಲೂಷನ್ ಅಂತ ಹೇಳಿ ಸೊ ಇದನ್ನ ಕರೀತಾರೆ. ಎರಡನೇ ಒಂದು ಅರ್ಥ ನೋಡೋದಾದ್ರೆ ನಾನ್ ಇನ್ಕ್ಲೂಷನ್ ವೆರಿ ವೆರಿ ಇಂಪಾರ್ಟೆಂಟ್. ನಾನ್ ಇನ್ಕ್ಲೂಷನ್. ಹೊರ ಹಾಕುವಿಕೆ ಎಕ್ಸ್ಪಲ್ಷನ್ ಅಂತ ಕರಿತೀವಿ. ಎಕ್ಸ್ಪಲ್ಷನ್. ಹೊರ ಹಾಕದಿರುವಿಕೆಗೆ ನಾನ್ ಎಕ್ಸ್ಪಲ್ಷನ್ ಅಂತ ಕರಿತೀವಿ ಸ್ನೇಹಿತರೆ. ಈಗ ನಿಮ್ಗೆ ಅರ್ಥ ಆಗ್ತಿದೆ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿ ನೀವು ಆಲ್ರೆಡಿ ಗೆಸ್ ಮಾಡಿರ್ತೀರಿ. ಹಾಗಾಗಿ ಮೊದಲೇ ಇದಕ್ಕೆ 3ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದಾಗುತ್ತೆ, ಆಪ್ಷನ್ ಎ ಅಂದ್ರೆ 1ನೇ ಆಪ್ಷನ್ ಇದಕ್ಕೆ ಸರಿಯಾದಂತಹ ಉತ್ತರ ಆಗಿರ್ತದೆ. ಉಳಿದಿರ್ತಕ್ಕಂಥವನ್ನ ನೀವು ಏನ್ ಮಾಡ್ಬೋದು, ಮುಂದಿನ ಎಕ್ಸಾಮ್ಗಳಲ್ಲಿ ಬೇಕಾದ್ರೂ ಪ್ರಶ್ನೆಯನ್ನ ಮಾಡಬಹುದು. ಸೊ ಹಾಗಾಗಿ 4 ಆಪ್ಷನ್ಗೆ ಸಂಬಂಧಪಟ್ಟಂತೆ ನೀವೇನ್ ಮಾಡಿದ್ರಿ ತಿಳ್ಕೊಳ್ತಾ ಹೋದ್ರಿ ಸ್ನೇಹಿತರೆ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡೋಣ. 4ನೆಯ ಪ್ರಶ್ನೆ, ಚೊಂಬು ಎಂಬ ಶಬ್ದವನ್ನ ಬಿಡಿಸಿದರೆ ಚೆನ್ ಪ್ಲಸ್ ಪೊನ್ ಅಥವಾ ಚೊಂಬನ್ ಅಥವಾ ಚೊಂಬು ಆಗುತ್ತದೆ. ಅಂದ್ರೆ ರೂಪಾಂತರ ಹೊಂತ ಕೊನೆಗೆ ಇಲ್ಲಿ ಬಂತು ಚೊಂಬು ಅಂತ ಹೇಳಿ ಬಂತು ಅಂತ ಅರ್ಥ. ಇಲ್ಲಿ ಬರುವ ಚೆನ್ ಮೂಲಾರ್ಥ ಏನು, ಚೆನ್ ಅಂತಕ್ಕಂಥ ಪದದ ಅರ್ಥ ಮೂಲ ಅರ್ಥ ಏನ್ ಕೊಡ್ತಾ ಇತ್ತು ಅಂತಕ್ಕಂಥ ಕೇಳಿದರೆ, ಮೊದಲನೇದು ಕೆಂಪು, 2ನೇ ಆಪ್ಷನ್ ಹೇಳ್ತಿದೆ ಸುಂದರವಾದ, 3ನೇ ಆಪ್ಷನ್ ಹೇಳ್ತಾ ಇದೆ ಲೋಹ, 4ನೇ ಆಪ್ಷನ್ ಹೇಳ್ತಾ ಇದೆ ತಾಮ್ರ. ಸೊ ಪಾಸ್ ಮಾಡಿ, ವಿಡಿಯೋ ಪಾಸ್ ಮಾಡಿ, ಸಾಧ್ಯವಾದಷ್ಟು ಆನ್ಸರ್ ಕೊಡೋದಕ್ಕೆ ಪ್ರಯತ್ನವನ್ನ ಮಾಡಿ ಸ್ನೇಹಿತರೆ. ಸೊ ಹಾಗಾಗಿ ನಮ್ಗೆ ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು ಅಂತ ಹೇಳಿದ್ರೆ ಇದು ತಾಮ್ರ. ಬಹಳ ಮುಖ್ಯವಾದಂಥದ್ದು. ಇದಕ್ಕೆ ಸರಿಯಾದಂತ ಉತ್ತರ ತಾಮ್ರ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಸಹಜ ಪದದ ವಿರುದ್ಧ ಪದ ಯಾವುದು ಅಂತ ಕೇಳಿದಾನೆ. ವಿರುದ್ಧ ಪದ ಸೊ ಕೃತಕ, ನೈಸರ್ಗಿಕ, ನಗರ ಮತ್ತೆ ನಿಸರ್ಗ. ಇಂತಹ ಪ್ರಶ್ನೆಗಳನ್ನ ನೀವು ವಿತೌಟ್ ಆಪ್ಷನ್ ನೋಡದೇ ಹೇಳ್ಬೋದು. ಸೊ ಯಾಕೆಂದ್ರೆ ನಿಸರ್ಗ ಅಂದ್ರೂ ನೈಸರ್ಗಿಕ ಅಂದ್ರೂ ಒಂದೇ, ನಿಸರ್ಗ ಅಂದ್ರೂ ಒಂದೇ. ಹಾಗಾಗಿ ಇವೆರಡು ಆಪ್ಷನ್ ಅನ್ನ ನೀವು ಆರಾಮ್ಸೆ ತೆಗೆದಾಕ್ಬಿಡ್ಬೋದು. ಇನ್ನು ಉಳಿದಿರ್ತಕ್ಕಂಥದ್ದು 3ನೇ ಮತ್ತು 2ನೇ ಆಪ್ಷನ್, 1ನೇ ಆಪ್ಷನ್ ಅಲ್ಲಿ ನೋಡೋದಾದ್ರೆ ನಗರಕ್ಕೆ ವಿರುದ್ಧ ಪದ ಯಾವುದಂದ್ರೆ ಗ್ರಾಮ ಅಥವಾ ಹಳ್ಳಿ ಅಂತ ಕರಿತೀವಿ. ಗ್ರಾಮ ಅಥವಾ ಹಳ್ಳಿ.
ಹಾಗಾಗಿ ಅವ್ನು ಕೇಳಿದಾನೆ ಸಹಜ ಅಂತ ಪದಕ್ಕೆ ವಿರುದ್ಧ ಪದ, ನೀವು ಸುಲಭವಾಗಿ ಹೇಳ್ಬೋದು ಕೃತಕ. ಹಾಗಾಗಿ ಕೃತಕವನ್ನ ಈ ರೀತಿಯಾಗಿ ಕೂಡ ನೀವೇನ್ ಮಾಡ್ಬೋದು, ಸೊ ಎಕ್ಸಾಮ್ಗಳಲ್ಲಿ ನೀವು ಬಿಡಿಸ್ತಾ ಹೋಗ್ಬೋದು ಸ್ನೇಹಿತರೆ. ಇದು ಇದಕ್ಕೆ ಸಂಬಂಧಪಟ್ಟಂಗೆ. ಹಾಗಾಗಿ 5ನೇ ಪ್ರಶ್ನೆಗೆ ಸಹಜ ಪದದ ವಿರುದ್ಧ ಪದ ಯಾವುದು ಅಂತ ಕೇಳಿದ್ರೆ ಕೃತಕ ಅಂತಕ್ಕಂಥದ್ದು ನೀವು ಹೇಳ್ಬೇಕಾಗತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಪ್ರಶ್ನೆ ಹೇಳ್ತಾ ಇದೆ, 6ನೇ ಪ್ರಶ್ನೆ, ಕಟ್ಟು ಕಟ್ಟಳೆ ಈ ಪದವು ಹಾಗಾದ್ರೆ ಯಾವ ಪದಕ್ಕೆ ಬರುತ್ತೆ? ಆಪ್ಷನ್ ಹೇಳ್ತಿದೆ ಅವ್ಯಯ, ಆಪ್ಷನ್ 2ನೇ ಆಪ್ಷನ್ ಹೇಳ್ತಿದೆ ಅನುಕರಣೆ, ಆಪ್ಷನ್ 3 ಹೇಳ್ತಾ ಇದೆ ಗುಣವಾಚಕ, ಆಪ್ಷನ್ 4 ಹೇಳ್ತಾ ಇದೆ ಜೋಡಿ ಪದ. ಸೊ ವಿಡಿಯೋ ಪಾಸ್ ಮಾಡಿ ಇದಕ್ಕೆ ಉತ್ತರವನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡಿ. ಹಾಗಾದ್ರೆ ಮೊದಲು ಈ 4 ಆಪ್ಷನ್ಸ್ಗೆ ಒಂದಷ್ಟು ಅಂಶಗಳನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಏನು ಅವ್ಯಯ ಅಂದ್ರೆ? ಮೊದಲನೇದಾಗಿ ಸೊ ವ್ಯಯ ಅಂದ್ರೆ ಖರ್ಚು ಅಂತಕ್ಕಂಥ ಅರ್ಥವನ್ನ ಹೇಳುತ್ತೆ. ವ್ಯಯ ಅಂದ್ರೆ ಖರ್ಚು. ಅವ್ಯಯ ಅಂತ ಹೇಳಿದ್ರೆ ಅವ್ಯಯ. ಅವ್ಯಯ ಅಂದ್ರೆ ಖರ್ಚಿಲ್ಲದೆ ಇರ್ತಕ್ಕಂಥದ್ದು, ಖರ್ಚು ಇಲ್ಲದ್ದು. ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ಅವ್ಯಯ ಅಂತಕ್ಕಂಥ ಪದದ ಅರ್ಥ ತಿಳ್ಕೊಂಡು ಅವ್ಯಯ ಅಂದ್ರೆ ಏನು ಅಂತ ಗೊತ್ತಾಗ್ಬೇಕು. ನಾಮಪದ ಮತ್ತು ಕ್ರಿಯಾಪದಗಳಂತೆ ಲಿಂಗ ವಚನ ವಿಭಕ್ತಿಗಳಿಂದ ಸೊ ಪ್ರತ್ಯಯವನ್ನ ಅಥವಾ ಒಂದು ವ್ಯತ್ಯಾಸವನ್ನ ಹೊಂದದೆ ಏಕರೂಪವಾಗಿರುವಂತಹ ಒಂದು ಶಬ್ದಗಳನ್ನ ನಾವು ಅವ್ಯಯಗಳು ಅಂತ ಕರಿತೀವಿ. ಈಗ ನಾಮಪದ ಮತ್ತು ಕ್ರಿಯಾಪದಗಳು ಲಿಂಗ ವಚನ ವಿಭಕ್ತಿಗಳಿಂದ ಸೇರ್ಕೊಂಡಾಗ ಬದಲಾವಣೆಯನ್ನ ಹೊಂದ್ತವೆ. ಆದ್ರೆ ಇದಕ್ಕೆ ಯಾವುದೇ ಒಂದು ಪದ ಸೇರ್ಕೊಂಡ್ರು ಅಥವಾ ಒಂದು ಪದ ಶಬ್ದ ಸೇರ್ಕೊಂಡ್ರು ಕೂಡ ಇದು ಬದಲಾವಣೆಯನ್ನು ಹೊಂದೋದಿಲ್ಲ ಅಂತಕ್ಕಂಥದ್ದನ್ನ ಅವ್ಯಯ ಹೇಳ್ತದೆ. ನೆಕ್ಸ್ಟ್ ಅನುಕರಣ ಅವ್ಯಯ ಅಥವಾ ಅನುಕರಣೆ. ಸೊ ಧ್ವನಿ ಅರ್ಥವಿಲ್ಲದೆ ಇರತಕ್ಕಂತಹ ಧ್ವನಿ ವಿಶೇಷಣಗಳನ್ನ ತಾನು ಕೇಳಿದಂತೆ ಪುನಃ ಪುನರುಚ್ಚಾರಣೆಯನ್ನ ಮಾಡ್ತಕ್ಕಂಥದ್ದು, ಅದನ್ನು ನಾವು ಅನುಕರಣ ಅವ್ಯಯ. ಅಲ್ಲಿಗೆ ಗೊತ್ತಾಗ್ಬೇಕು ಅರ್ಥವಿಲ್ಲದೆ ಇರತಕ್ಕಂತಹ ಪದಗಳು ಧ್ವನಿ ವಿಶೇಷಣಗಳು ಅಂತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿ ಗುಣವಾಚಕ, ಒಂದು ವಸ್ತುವಿನ ರೀತಿ ಸ್ವಭಾವಗಳನ್ನ ತಿಳಿಸುವಂತಹ ಎಲ್ಲಾ ಶಬ್ದಗಳನ್ನ ನಾವು ಗುಣವಾಚಕ ಅಂತ ಕರಿತೀವಿ. ಗುಣಗಳನ್ನ ಹೇಳುವಂಥದ್ದು, ಒಂದು ವಸ್ತುವಿನ ರೀತಿಯನ್ನ ಹೇಳ್ತಕ್ಕಂಥದ್ದು, ಸ್ವಭಾವವನ್ನ ಹೇಳ್ತಕ್ಕಂಥದ್ದು ಗುಣವಾಚಕ. ಅದೇ ರೀತಿ ಜೋಡಿ ಪದ. ಸೊ ಜೋಡಿ ಪದ ಅಂತ ಹೇಳಿದ್ರೆ ಒಂದು ಪದಕ್ಕೆ ಅರ್ಥ ಇರಬೇಕು. ಸಾಮಾನ್ಯವಾಗಿ ಅರ್ಥವಿರ್ತಕ್ಕಂತಹ ಪದಗಳ ಜೊತೆಗೆ ಅರ್ಥವಿರುವ ಪದದ ಜೊತೆಗೆ ಒಂದು ಸಾಮಾನ್ಯ ಪದ ಆಗಿರ್ಬೋದು, ಸಾಮಾನ್ಯ ಅರ್ಥ ಆಗಿರ್ಬೋದು, ಸಾಮಾನ್ಯ ಅರ್ಥ ಬರುತ್ತೆ, ಅಥವಾ ವಿರುದ್ಧಾರ್ಥಕ ಪದ ಬರುತ್ತದೆ, ವಿರುದ್ಧಾರ್ಥಕ ಪದ ಬರ್ಬೋದು, ಅಥವಾ ಅರ್ಥರಹಿತವಾದಂತಹ ಪದ, ಅರ್ಥರಹಿತವಾದಂತಹ ಪದವನ್ನ ಬಂದ್ರೆ ಅದನ್ನ ನಾವು ಜೋಡಿ ಪದ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಕೊಟ್ಟಿದ್ದಾನೆ ಈ ಕಟ್ಟು ಕಟ್ಟಳೆ, ಇದನ್ನ ಒಂದ್ಸಲ ಬಿಡಿಸ್ನೋಣ. ಸೊ ಕಟ್ಟಳೆ ಪ್ಲಸ್ ಕಟ್ಟಳೆ. ಸೊ ನೀವೇ ಉತ್ತರ ಹೇಳ್ತೀರಿ ಸ್ನೇಹಿತರೆ. ಈಗ ಕಟ್ಟಳೆ ಪ್ಲಸ್ ಕಟ್ಟಳೆ, ಕಟ್ಟು ಕಟ್ಟಳೆ. ಹಾಗಾಗಿ ಒಂದು ಪದ ಏನಿದೆ ಅರ್ಥ ಇರುವಂತಹ ಪದವನ್ನ ಮತ್ತೊಂದ್ಸಲ ಬಳಸ್ತಾ ಇದೀವಿ, ಜೋಡಿಯಾಗಿ ಬಳಸ್ತಾ ಇದೀವಿ. ಹಾಗಾಗಿ ಅದು ಯಾವ ಪದಕ್ಕೆ ಬರುತ್ತೆ? ಜೋಡಿ ಪದಕ್ಕೆ ಬರ್ತಕ್ಕಂಥದ್ದು. ಬಹಳ ಮುಖ್ಯವಾದಂಥದ್ದು ನೋಡಿ. ಬಹಳ ಸುಲಭವಾಗಿ ಈ ತರ ನಾವು ಎಲ್ಲಾ ವಿಚಾರವನ್ನ ತಿಳ್ಕೊಂಡ್ರೆ ಸುಲಭವಾಗಿ ನಾವು ಇದನ್ನ ಬಿಡಿಸ್ತಾ ಹೋಗ್ಬೋದು. ಸೊ ಹಾಗಾಗಿ 6ನೇ ಪ್ರಶ್ನೆಗೆ ಸರಿಯಾದ ಉತ್ತರ 4 ಆಪ್ಷನ್ 4 ಜೋಡಿ ಪದ ಸರಿಯಾದಂತಹ ಉತ್ತರ ಆಗಿರ್ತಕ್ಕಂಥದ್ದು ನಾವು ನೋಡ್ತೀವಿ. ನೆಕ್ಸ್ಟ್ ಮುಂದೆ ನೋಡೋಣ. 7ನೇ ಪ್ರಶ್ನೆ, ಪುರಾತತ್ವ ಇಲಾಖೆಯು ಹಣದ ಮುಗ್ಗಟ್ಟಿನಿಂದ ಸಂಕುಚಿತವಾಯಿತು ಏನಂತ ಕೇಳಿದಾನೆ. ಗೆರೆ ಎಳೆದ ಪದದ ಸರಿಯಾದ ರೂಪ ಯಾವುದು ಅಂತ ಕೇಳಿದಾನೆ. ಅವನೇ ಕೊಟ್ಟಿರ್ತಕ್ಕಂಥದ್ದು ಆಪ್ಷನ್ ಎ ಏನಾಗ್ತಿದೆ ಮೂಕಟ್ಟು, ಆಪ್ಷನ್ 1. ಆಪ್ಷನ್ 2 ಮುಗುಟು, ಆಪ್ಷನ್ 3 ಮುಗ್ಗಟ್ಟು, ಆಪ್ಷನ್ 4 ಮುಗ್ಗರಿಸು. ಸೊ ಬಹಳ ಸುಲಭವಾಗಿ ತಿಳ್ಕೊಳ್ಬಹುದು. ಸರಿಯಾದಂತೆ ಕನ್ನಡ ಬರೆಯೋದಿಕ್ಕೆ ಬರ್ಬೇಕಾಗುತ್ತೆ. ಸೊ ಈ ಒಂದು ಪದದ ಅರ್ಥ ಅಥವಾ ಇದಕ್ಕೆ ಸರಿಯಾದಂತ ಉತ್ತರವನ್ನ ನಾವು ನೋಡೋದಾದ್ರೆ ಮುಗ್ಗಟ್ಟು ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ 7ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದಾಗುತ್ತೆ? ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡೋಣ. ಮುಂದಿನ ಪ್ರಶ್ನೆಯನ್ನ ನಾವು ನೋಡ್ತಾ ಹೋಗೋಣ. ತೋರು ಎಂಬ ಪದದ ಅರ್ಥ ಏನು ಅಂತ ಕೇಳಿದ್ದೇನೆ. ತೋರು ಪದದ ಅರ್ಥ ಹೇಳ್ತಾ ಇದ್ರೆ ಪಾಸ್ ಮಾಡಿ ನೋಡಿ ಹೇಳಿ. ಕಣ್ಣು ಅಂತಕ್ಕಂತಹ ಆಪ್ಷನ್ 1 ಅನ್ನ ಕೇಳಿದಾನೆ. ಅದೇ ರೀತಿ ಆಪ್ಷನ್ 2 ದಪ್ಪ, ಆಪ್ಷನ್ 3 ಬಲೆ, ಆಪ್ಷನ್ 4 ಮಗು.
ಬಹಳ ಇಂಪಾರ್ಟೆಂಟ್. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಏನು? ತೋರ ಅಂತಕ್ಕಂಥ ಪದದ ಅರ್ಥ ಏನಪ್ಪಾ ಅಂದ್ರೆ ದೈತ್ಯಾಕಾರ ಅಂತಕ್ಕಂಥ ಅರ್ಥವನ್ನ ಕೊಡುತ್ತೆ. ದೈತ್ಯಾಕಾರ ಅಂತಕ್ಕಂಥ ಅರ್ಥವನ್ನ ಕೊಡ್ತದೆ, ಅಥವಾ ದೊಡ್ಡದು ಅಂತಕ್ಕಂತಹ ಅರ್ಥವನ್ನ ಕೊಡುತ್ತೆ, ಅಥವಾ ದಪ್ಪ ಅಂತಕ್ಕಂಥ ಅರ್ಥವನ್ನ ಕೊಡುತ್ತೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ದಪ್ಪ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗಿರ್ತಕ್ಕಂಥ ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಆಪ್ಷನ್ 9ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಯಾವುದು, ಏನಿದೆ, ಆಪ್ಷನ್ ಏನ್ ಹೇಳ್ತಾ ಇದೆ ಅಂತಕ್ಕಂಥದ್ದು ನಾವು ನೋಡ್ತಾ ಹೋಗೋಣ. ಗದ್ಯಾಣ ಎಂದರೆ, ಗದ್ಯಾಣ ಎಂದರೆ ಆಪ್ಷನ್ 1 ಹೇಳ್ತಾ ಇದೆ ಹಣದ ರೂಪ, ಆಪ್ಷನ್ 2 ಹೇಳ್ತಾ ಇದೆ ಸಾಹಿತ್ಯದ ಪ್ರಕಾರ, ಆಪ್ಷನ್ 3 ಹೇಳ್ತಾ ಇದೆ ಸ್ಥಳನಾಮ, ಆಪ್ಷನ್ 4 ಹೇಳ್ತಾ ಇದೆ ಗದ್ಯ ಮತ್ತು ಒಂದು ಪದ್ಯದ ಮಿಶ್ರಣ, ಪದ್ಯ ಮತ್ತು ಗದ್ಯದ ಮಿಶ್ರಣ. ಆಲ್ರೆಡಿ ಗೊತ್ತಿದೆ, ಗದ್ಯ ಪದ್ಯ ಮಿಶ್ರಣವನ್ನ ನಾವು ಆಲ್ರೆಡಿ ಹೇಳಿದ್ವಿ, ಚೆಂಪು ಅಂತ ಹೇಳಿದ್ವಿ. ಹಾಗಾಗಿ ಆಪ್ಷನ್ 4 ಇಸ್ ದ ವೀಕ್ ಆನ್ಸರ್, ವೀಕ್ ಆಪ್ಷನ್ಸ್, ಅದನ್ನ ಎಲಿಮಿನೇಟ್ ಮಾಡಬಹುದು. ನೆಕ್ಸ್ಟ್ ಸ್ಥಳನಾಮ ಅಂತಕ್ಕಂಥದ್ದು ಕೂಡ ಸ್ಥಳದ ಹೆಸರನ್ನ ತಿಳಿಸುವಂತದ್ದು, ಹಾಗಾಗಿ ಇಲ್ಲಿ ಯಾವುದೇ ಸ್ಥಳ ಅಲ್ಲ ಅದು ಕೂಡ ಆಪ್ಷನ್ 3 ಕೂಡ ಎಲಿಮಿನೇಟ್ ಆಗುತ್ತೆ. ಇವೆರಡರಲ್ಲಿ ಯಾವ್ದಾದ್ರೂ ಒಂದು ಆಗಿರ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಸೊ ಯಾರಾದ್ರೂ ಹಿಸ್ಟ್ರಿಯನ್ನ ಓದಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಗುತ್ತೆ, ಹಿಸ್ಟ್ರಿ ಓದ್ತಾನೆ ಇರ್ತೀರಿ ನೀವು. ಗದ್ಯಾಣ ಅಂತಕ್ಕಂಥದ್ದು ನಾಣ್ಯ ರೂಪ, ನಾಣ್ಯವನ್ನ ಹೆಸರನ್ನ ತಿಳಿಸ್ತಕ್ಕಂಥದ್ದು. ಹಾಗೆ ನಾಣ್ಯ ಅಂದ್ರೆ ಅಲ್ಲಿ ಹಿಂದಿನ ಕಾಲದಲ್ಲಿ ಹಣ ಅಂತ ಹೇಳಿ ಕರಿತಾ ಇದ್ರು. ಸೊ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಹಣದ ರೂಪ, ಬಹಳ ಮುಖ್ಯವಾಗಿ. ಸೊ 9ನೇ ಪ್ರಶ್ನೆಗೆ ಸೊ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಅದೇ ರೀತಿಯಾಗಿ 10ನೇ ಪ್ರಶ್ನೆಯನ್ನ ನೋಡೋಣ. ಸೊ ದೇಶೀಯ ಮತ್ತು ಅನ್ಯ ದೇಶೀಯ ಪದಗಳ ಮೇಲೆ ಯಾವಾಗಲೂ ಒಂದು ಪ್ರಶ್ನೆ ಇರುತ್ತೆ. ಹಾಗಾಗಿ ನಾನು ಆಲ್ರೆಡಿ ಹೇಳಿದ್ದೆ, ಭಾಷಾಭ್ಯಾಸದ ಮೇಲೆ ಸುಮಾರು 22 ಪ್ರಶ್ನೆಗಳು ಇರ್ತವೆ ಅಂತೇಳಿ ಕಳೆದ ವಿಡಿಯೋನಲ್ಲಿ ನಾನು ನಿಮ್ ಜೊತೆ ಚರ್ಚೆ ಮಾಡಿದ್ದೆ. ಅದೇ ರೀತಿಯಾಗಿ ನೋಡಿ, ಭಾಷಾಭ್ಯಾಸದ ಮೇಲೆ ಒಂದು ಪ್ರಶ್ನೆ ಕೇಳಿದ್ದೇನೆ. ನೇಸರು, ನೇಸರು ಇದೊಂದು. ಆಪ್ಷನ್ 1 ಹೇಳ್ತಾ ಇದೆ ಸಂಸ್ಕೃತ ಪದವ, ಆಪ್ಷನ್ 2 ಹೇಳ್ತಾ ಇದೆ ದೇಶೀಯ ಪದ, ಆಪ್ಷನ್ 3 ಹೇಳ್ತಾ ಇದೆ ಪ್ರಾಕೃತ ಪದ, ಆಪ್ಷನ್ 4 ಹೇಳ್ತಾ ಇದೆ ಪಾಲಿ ಪದ ಅಥವಾ ಪಾಳಿ ಪದ, ಹೇಗಾದ್ರೂ ತಗೋಬಹುದು. ಸೊ ಇಲ್ಲಿ ಇದರಲ್ಲಿ ಇರ್ತಕ್ಕಂಥ ಸರಿಯಾದ ಉತ್ತರ ಏನು ಹಾಗಾದ್ರೆ? ಸೊ ನೇಸರು ಅಂತಕ್ಕಂಥದ್ದು ದೇಶೀಯ ಪದ, ದೇಶೀಯ ಪದ ಆಗಿರ್ತಕ್ಕಂಥದ್ದು. ಸೊ ಹಾಗಾಗಿ ನಾವು ದೇಶೀಯ ಪದಗಳನ್ನ ಸಾಕಷ್ಟು ಗುರುತಿಸಬಹುದು. ಸೊ ಬಹಳ ಮುಖ್ಯವಾಗಿರ್ತಕ್ಕಂಥ ದೇಶೀಯ ಪದಗಳನ್ನ ಗುರುತಿಸೋದಕ್ಕೆ ಅದಕ್ಕೆ ಅಂತಾನೆ ಒಂದು ಪ್ರತ್ಯೇಕವಾದಂತಹ ವಿಡಿಯೋವನ್ನ ಮಾಡ್ತೀನಿ ಸ್ನೇಹಿತರೆ. ಆಗ ದೇಶೀಯ ಪದಗಳನ್ನ ಗುರುತಿಸೋದು ಹೇಗೆ, ಅದಕ್ಕೆ ಸಾಕಷ್ಟು ಟೈಪ್ಗಳು ಇದಾವೆ, ಅವುಗಳನ್ನ ನಾವು ನೋಡ್ತಾ ಹೋಗೋಣ. ಸೊ ಸದ್ಯಕ್ಕೆ ನೇಸರು ಇದೊಂದು ದೇಶೀಯ ಪದ ಅಂತ ಹೇಳಿ ನೀವು ತಿಳ್ಕೊಂಡಿದ್ರೆ ಸಾಕಾಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡೋಣ. 11ನೇ ಪ್ರಶ್ನೆ, ಸ್ಥಾನಪಲ್ಲಟವಾಗಿರುವ ಪದಗಳನ್ನು ಅರ್ಥಬದ್ಧವಾಗಿ ಜೋಡಿಸಿ. ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ ಒಂದು ಪ್ರಶ್ನೆ ಬರುತ್ತೆ ಅಂತ ಹೇಳಿ, ಹಾಗೆ ಗ್ರೂಪ್ ಸಿ ಅಲ್ಲಿ ಒಂದು ಪ್ರಶ್ನೆ ಇದಕ್ಕೆ ಬಂದಿದೆ. ಸೊ ಹೇಳ್ತಾ ಇದೆ ದ್ರಾವಿಡ ಭಾಷೆಗಳು ವ್ಯಾವಹಾರಿಕ, ಭಾರತದ ವಿವಿಧ ಭಾಷೆಗಳಲ್ಲೂ ಕೆಲವು ಮಧ್ಯ ಮತ್ತು ಉತ್ತರ ಭಾಷೆಯಾಗಿ ಚಾಲ್ತಿಯಲ್ಲಿವೆ. ಸೊ ಇದನ್ನ ನೀವು ಬರೆಯೋದಕ್ಕಿಂತ ಮುನ್ನ ಈ ತರದ ಪದಗಳಲ್ಲಿ ಅಥವಾ ವಾಕ್ಯಗಳಲ್ಲಿ ಕೊಟ್ಟಿರ್ತಕ್ಕಂಥ ಮೊದಲು ನೀವೇನ್ ಮಾಡ್ಕೋಬೇಕು, ತಿಳ್ಕೊಳ್ಬೇಕು. ಯಾವುದೇ ನಾವು ಒಂದು ವಾಕ್ಯವನ್ನ ಬರಿಬೇಕಾದ್ರೆ ನಾವು ಆಲ್ರೆಡಿ ಗೊತ್ತಿರೋ ಹಾಗೆ, ಸೊ ಮೊದಲನೇದಾಗಿ ನೀವು ಕರ್ತೃ ಅಂತಕ್ಕಂಥದ್ದು ಇರಬೇಕು, ಕರ್ತೃ. ಅದಾದ ನಂತರ ಕರ್ಮ, ಅದಾದ ನಂತರ ಕ್ರಿಯಾಪದ. ಒಂದು ವಾಕ್ಯ ಅನ್ಸ್ಕೊಳ್ಬೇಕಾದ್ರೆ ಬೇಸಿಕ್ ಆಗಿ ಈ 3 ಅಂಶಗಳನ್ನ ನೀವು ತಿಳ್ಕೊಂಡಿರ್ಬೇಕು. ಹಾಗಾದ್ರೆ ಇಲ್ಲಿ ಕ್ರಿಯಾಪದ ಅಂತೇಳಿ ಯಾವಾಗ್ಲೂ ವಾಕ್ಯವನ್ನ ಪೂರ್ಣಗೊಳಿಸುವಂತದ್ದು ಕ್ರಿಯಾಪದ ಆಗಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಹಾಗಾಗಿ ಇಲ್ಲಿ ವಾಕ್ಯವನ್ನ ಪೂರ್ಣಗೊಳಿಸುವುದನ್ನ ಹುಡುಕ್ಬೇಕಾಗತ್ತೆ. ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇಲ್ಲಿ ಚಾಲ್ತಿಯಲ್ಲಿವೆ ಅಂತಕ್ಕಂಥ ಒಂದು ಕೀವರ್ಡ್ಸ್ ಅನ್ನ ಕೊಟ್ಟಿದ್ದಾನೆ ಅವನು. ಹಾಗಾಗಿ ಚಾಲ್ತಿಯಲ್ಲಿವೆ ಅಂದ್ರೆ ಎಸ್ ಇದೆ, ಇಲ್ಲಿ ನೋಡಿ ಎಲ್ಲದರಲ್ಲೂ ಎಸ್ ಇದೆ. ಹಾಗಾಗಿ ಇದು ನಮಗೆ ಬರೋದಿಲ್ಲ. ಒಂದು ಸ್ವಲ್ಪ ಮುಂದಾಲೋಚನೆಯನ್ನ ನೋಡ್ತಾ ಹೋಗೋಣ. ನೋಡಿ, ಈ ಆರ್ ಅಂತಕ್ಕಂಥದ್ದು ಇದೆಯಲ್ಲ, ಅದನ್ನ ನೋಡೋಣ ಹೇಗೆ ಅಂತ ಹೇಳಿದ್ರೆ ಮಧ್ಯ ಮತ್ತು ಉತ್ತರ, ಮಧ್ಯ ಮತ್ತು ಉತ್ತರ, ಮಧ್ಯ ಮತ್ತು ಉತ್ತರ. ದ್ರಾವಿಡ ಭಾರತದ ವಿವಿಧ ಪ್ರದೇಶಗಳಲ್ಲಿ ಕೆಲವು ದ್ರಾವಿಡ ಭಾಷೆಗಳು ವ್ಯಾವಹಾರಿಕ ಭಾಷೆಯಾಗಿ ಚಾಲ್ತಿಯಲ್ಲಿರುತ್ತವೆ. ಎಷ್ಟು ಚೆನ್ನಾಗಿದೆ ನೋಡಿ. ಹಾಗಾಗಿ ಆಪ್ಷನ್ 1 ಇದಕ್ಕೆ ಸರಿಯಾದಂತ ಉತ್ತರ ಆಗ್ತಕ್ಕಂಥದ್ದು. ಯಾಕೆಂದ್ರೆ ಸೊ ಆರ್ ಅಂತಕ್ಕಂಥದ್ದು ನಾನು ಮೊದಲು ತಗೊಂಡ್ರೆ ಇನ್ನು ಉಳಿದಿರ್ತಕ್ಕಂಥದ್ದು ಎಸ್ ಅಂತ ಇದೆ ನೋಡಿ. ಆರ್ ಅಂತಕ್ಕಂಥದ್ದು ಇಲ್ಲಿ ಮತ್ತೆ ಇಲ್ಲಿ ಇವೆರಡು ಆಪ್ಷನ್ಸ್ ಗಳು ಏನಾಗುತ್ತೆ, ವೀಕ್ ಆಗುತ್ತೆ, ಇವೆರಡು ಆಪ್ಷನ್ಸ್ ಗಳು ಹೋಗುತ್ತೆ.
ಇನ್ನು ಉಳಿದಿರ್ತಕ್ಕಂಥದ್ದು ಆರ್ ಮತ್ತೆ ಆರ್. ನೆಕ್ಸ್ಟ್ ಅದಾದ ನಂತರ ಆಲ್ರೆಡಿ ಹೇಳಿದೆ ಆರ್ ಆದ ತಕ್ಷಣ ಯಾವ್ದು ಬರುತ್ತದೆ, ಪಿ ಅಂತಕ್ಕಂಥದ್ದು. ಯಾಕಂದ್ರೆ ಮಧ್ಯ ಮತ್ತು ಉತ್ತರ ದ್ರಾವಿಡ ಭಾಷೆಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹಾಗಾಗಿ ಆಪ್ಷನ್ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಒಂದು ಒಂದನೇ ಆನ್ಸರ್ ಅದಕ್ಕೆ ಸರಿಯಾದಂತಹ ಉತ್ತರ ಆಗ್ತಕ್ಕಂಥ ನೋಡ್ತೀವಿ. ಯಾವುದೇ ಈ ರೀತಿಯಾದಂತಹ PQRS ಕ್ವಶನ್ಸ್ ಬಂದ್ರೆ ನೀವು ಕರ್ತೃ ಕರ್ಮ ಕ್ರಿಯೆಯನ್ನ ಮೊದಲು ಗುರುತಿಸಿಕೊಂಡು ಅನಂತರ ಇದಕ್ಕೆ ಆನ್ಸರ್ ಅನ್ನ ಮಾಡ್ಬೇಕಾಗುತ್ತೆ. ಬಹಳ ಸುಲಭವಾಗುತ್ತೆ. ಕೆಲವು ಸಂದರ್ಭದಲ್ಲಿ ಪದದ ಮೇಲೆ ಕೊಡ್ತಾನೆ, ಕೆಲವು ಸಂದರ್ಭದಲ್ಲಿ ವಾಕ್ಯದ ಮೇಲೆ ಪ್ರಶ್ನೆ ಕೊಡ್ತಾನೆ. ನೋಡ್ತಾ ಹೋಗೋಣ. ವಾಕ್ಯದ ಒಂದು ಪ್ರಶ್ನೆ ಇರುತ್ತೆ, ಅದು ಬಹಳ ಮುಖ್ಯವಾಗಿರ್ತಕ್ಕಂಥ. ನೆಕ್ಸ್ಟ್ 12ನೇ ಪ್ರಶ್ನೆ ನೋಡೋಣ. ಡುಡುಂಚಿ ಅಂತಕ್ಕಂಥದ್ದು. ಡುಡುಂಚಿ ಎಂದರೆ ವಾದ್ಯ, ಆಪ್ಷನ್ 1, ಆಪ್ಷನ್ 2 ದುಂಬಿ, ಅದೇ ರೀತಿ ಆಪ್ಷನ್ 3 ಕಡಾಯಿ, ಅದೇ ರೀತಿ ನೇಗಿಲು. ಸೊ ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಏನು? ಸೊ ವಾದ್ಯ ಅಂತಕ್ಕಂಥದ್ದನ್ನ ಸಂಗೀತವನ್ನ ನುಡಿಸೋದಕ್ಕೆ ಬಳಸುವಂತಹ ಒಂದು ಉಪಕರಣ. ಅದೇ ರೀತಿ ದುಂಬಿ ಅಂದ್ರೆ ಗೊತ್ತಿದೆ ನಿಮ್ಗೆ ಆಲ್ರೆಡಿ. ದುಂಬಿ ಅಂದ್ರೆ ಭ್ರಮರ ಅಂತ ಕರಿತೀವಿ, ದ್ವಿಫರ ಅಂತ ಕರಿತೀವಿ, ಮಧುಕರ ಅಂತ ಕರಿತೀವಿ. ಸೊ ನಾನಾ ಅರ್ಥಗಳಿಂದ ದುಂಬಿಯನ್ನ ಕರಿತೀವಿ. ಕಡಾಯಿ ಅಂತ ಹೇಳಿದ್ರೆ ದೊಡ್ಡದಾದಂತಹ ಒಂದು ಪಾತ್ರೆ. ಸೊ ಯಾವ್ದಾದ್ರು ಒಂದು ಅಡಿಗೆಯನ್ನ ಮಾಡೋದಕ್ಕೆ ಈ ಪಾತ್ರೆಯನ್ನ ಬಳಸ್ತೀವಿ. ನೇಗಿಲು ಗೊತ್ತಿದೆ ನಿಮ್ಗೆ ಆಲ್ರೆಡಿ, ಕೃಷಿಯ ಉಪಕರಣ ಆಗಿರ್ತಕ್ಕಂಥದ್ದು. ಹಾಗಾಗಿ ಸೊ ಇದಕ್ಕೆ ಸರಿಯಾದ ಉತ್ತರವನ್ನ ನಾವು ನೋಡೋದಾದ್ರೆ ಡುಡುಂಚಿ ಅಂತಕ್ಕಂಥದ್ದು ಸೊ ಯಾವ ಅರ್ಥವನ್ನ ಕೊಡುತ್ತೆ ಅಂದ್ರೆ ಅದು ವಾದ್ಯ. ವಾದ್ಯ ಅಂತಕ್ಕಂಥ ಅರ್ಥವನ್ನ ಕೊಡ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಕೊನೆಯದಾಗಿರ್ತಕ್ಕಂಥದ್ದು ಈ ಒಂದು ಸೆಷನ್ ಅನ್ನ ಕೊನೆಯದಾದಂತಹ ಒಂದು ಪ್ರಶ್ನೆಯನ್ನ ನಾವು ನೋಡೋಣ. ಸೊ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಸೊ 13ನೇ ಪ್ರಶ್ನೆ. ಚೆಕ್ಕುಬಂದಿ ಪದದ ಮೂಲ. ಚೆಕ್ಕುಬಂದಿ ಪದದ ಮೂಲ ಯಾವ ಪದದಿಂದ, ಯಾವ ಮೂಲದಿಂದ ಈ ಚೆಕ್ಕುಬಂದಿ ಅಂತಕ್ಕಂಥ ಪದ ಬಂದಿದೆ ಅಂತ ಕೇಳಿದಾನೆ. ಸೊ ಹಾಗಾಗಿ ಮೊದಲನೇ ಆಪ್ಷನ್ ಸಂಸ್ಕೃತ, ಅದೇ ರೀತಿ ಇಂಗ್ಲಿಷ್, ಅದೇ ರೀತಿ ಕನ್ನಡ, ಪಾರ್ಸಿ. ಈ 4 ಆಪ್ಷನ್ ಅಲ್ಲಿ ಯಾವುದು ಇದಕ್ಕೆ ಸರಿಯಾದಂತಹ ಉತ್ತರ ಅಂತ ಹೇಳಿ ಕೇಳಿದಾನೆ. ಸೊ ಬಹಳಷ್ಟು ಜನ ಉತ್ತರವನ್ನ ಕೊಡ್ತಾ ಇದ್ದೀರಿ. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಪಾರ್ಸಿ ಅಂತಕ್ಕಂಥದ್ದು ಸೊ ಚೆಕ್ಕುಬಂದಿ ಅಂತಕ್ಕಂಥ ಪದದ ಮೂಲ ಪದ ಆಗಿರ್ತಕ್ಕಂಥ. ಹಾಗಾಗಿ ಸೊ ಪಾರ್ಸಿ ಅಂತಕ್ಕಂಥ ಭಾಷೆಯ ಮೂಲ ಪದ ಚೆಕ್ಕುಬಂದಿ ಆಗಿರ್ತಕ್ಕಂಥದ್ದು. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ಹಳೆ ಪ್ರಶ್ನೆ ಪತ್ರಿಕೆಯ ಒಂದು ತರಗತಿ ಆಗಿತ್ತು. ಸೊ ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ಇನ್ನುಳಿದಂತಹ ಒಂದಷ್ಟು ಪ್ರಶ್ನೆಗಳನ್ನ ನಾವೇನ್ ಮಾಡೋಣ, ಚರ್ಚೆಯನ್ನ ಮಾಡ್ತಾ ಹೋಗೋಣ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ನಿಲ್ಲಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.